ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಅಣ್ಣ ಕಾಗೆ ಅವರು ಸತತವಾಗಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇಡೀ ಕಾಗವಾಡ ಮತಕ್ಷೇತ್ರದ ಒಂದು ಅಭಿವೃದ್ಧಿಯ ಕನಸನ್ನು ಕಂಡಿರುವಂತಹ ಈ ಕಾಗವಾಡ ಮತಕ್ಷೇತ್ರದಲ್ಲಿ ಒಂದು ಕನಸಿನ ಕೂಸಾಗಿರುವಂಥ ಬಸವೇಶ್ವರ ಯಾತ್ರೆ ನೀರಾವರಿ ಒಂದು ಮಾಡುವ ಮೂಲಕ ಇವತ್ತು ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಇಂಥ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಒಂದು ಅಡಿಯಲ್ಲಿ, ಅದೇ ರೀತಿ ನೂತನವಾಗಿ ಕೆ.ಪಿ. ಸತೀಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಕಾಗವಾಡ ಮತಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನದ ಪ್ರಾತಿನಿಧ್ಯ ನೀಡಿ ರಾಜಣ್ಣ ಕಾಗೆ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಅದೇ ರೀತಿ ಅಥಣಿ ಮತಕ್ಷೇತ್ರದ ಶಾಸಕರಾದ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಸಂಘಟನಾತ್ಮಕವಾಗಿ ಚತುರರು, ಒಂದು ಅಭಿವೃದ್ಧಿ ಅಧಿಕಾರಿ ಅವರು ಕೂಡ ಇದ್ದು ಅವರಿಗೂ ಕೂಡ ಒಂದು ಈ ಸರ್ಕಾರದಲ್ಲಿ ಒಂದು ಉನ್ನತವಾದ ಸಚಿವ ಸ್ಥಾನವನ್ನು ನೀಡಿ ಒಂದು ಅಭಿವೃದ್ಧಿಗಾಗಿ ಹೆಚ್ಚನ್ನು ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಾ, 2 ಮತಕ್ಷೇತ್ರದಲ್ಲಿ ಒಂದು ಸ್ಥಾನಮಾನ ನೀಡಿದರೆ ಸಂಪೂರ್ಣ ಒಂದು ಅಭಿವೃದ್ಧಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಅಧ್ಯಕ್ಷರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ.